ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಮಸ್ಕಿ ತಾಲೂಕು ಚಿಕ್ಕದಿನ್ನಿಯಲ್ಲಿ ಶ್ರೀ ಉಟಕನೂರು ಮರಿ ಬಸವಲಿಂಗ ತಾತನವರ ಆರಾಧನೆ ಮತ್ತು ನಾಡಿಗೆ ಉತ್ತಮ ಮಳೆಗಾಗಿ ಭಕ್ತಿಯ ಸಪ್ತಭಜನೆ. ಮಸ್ಕಿ ತಾಲೂಕಿನ ಚಿಕ್ಕದಿನ್ನಿ ಗ್ರಾಮದಲ್ಲಿ ಶ್ರೀ ಉಟಕನೂರು ಮರಿ ಬಸವಲಿಂಗ ತಾತನವರ ಶಿವಗಣಾರಾಧನೆ ಮತ್ತು ಸಪ್ತಭಜನಾ ಕಾರ್ಯಕ್ರಮವು ಭಕ್ತಿಭಾವದಿಂದ ಶ್ರೀ ಕ್ಷೇತ್ರ ಚಿಕ್ಕದಿನ್ನಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅರ್ಚಕರಾದ ವೀರಭದ್ರಯ್ಯ ಸ್ವಾಮಿಯವರು ಪೂಜಾ ಕೈಂಕರ್ಯಗಳು ನಡೆಸಿಕೊಟ್ಟರು. ವಿಶೇಷವಾಗಿ ರುದ್ರಾಭಿಷೇಕ ನಂತರ ಆಂಜನೇಯ ದೇವಸ್ಥಾನ, ಬನ್ನಿ ಮಂಟಪ ದೇವಸ್ಥಾನಗಳಿಗೆ ಪೂಜಾ ವಿಧಿವಿಧಾನಗಳು ಜರುಗಿದವು. ರೈತರಿಗೆ ಆಸರೆ, ರೈತರು ಸುಖ ಸಂತೋಷ ಸಂಭ್ರಮ ಸಡಗರ ಉತ್ಸವ ಹಬ್ಬ ಮತ್ತಿತರ ಯಶಸ್ಸು ಕಾಣಬೇಕಾದರೆ ಮುಖ್ಯವಾಗಿ ಮಳೆ ಅವಶ್ಯ, ಅತಿ ಅವಶ್ಯ. ಹೀಗಾಗಿ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಚಿಕ್ಕದಿನ್ನಿಯಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಭಕ್ತಾದಿಗಳಿಂದ ಸಪ್ತ ಭಜನೆಯನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮಲ್ಲದಗುಡ್ಡ, ಮರಕಮದಿನ್ನಿ, ಮಲ್ಕಾಪುರ, ಸೊಂಕನೂರು, ಚಿಕ್ಕದಿನ್ನಿ ಗ್ರಾಮಗಳ ಭಕ್ತಾದಿಗಳಿಂದ ಸಪ್ತ ಭಜನೆ ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗಿ ಮಂಗಳವಾರ ಬೆಳಗ್ಗೆ 6 ಗಂಟೆಯವರೆಗೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸಪ್ತ ಭಜನೆ ಬಹಳಷ್ಟು ಭಕ್ತಿಯಿಂದ ಜರುಗಿತು. ನಂತರ ಮಂಗಳವಾರ ಉಟಕನೂರು ಶ್ರೀ ಬಸವಲಿಂಗೇಶ್ವರ ತಾತನವರ ಆರಾಧನೆ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಸಕಲ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಭಕ್ತಿಯಿಂದ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಲೈನ್ ಮಾಡಿ ಗಿಡ ಕಟ್ಕಿಂತ ಸಾಲಮಾಗಿ ಬ್ರಾಂಡಿ ಬೀರು ನೀ ಕುಡದೆ ಸಾಲದ ಕಬೂರಿಲ್ಲ ರಂಗ ಮೆರದೆ ನೀ ಸಾಲದ ಕಬೂರಿಲ್ಲ ರಂಗ ಮೆರದೆ ಚಿಕ್ಕದಿನ್ನಿ ಗ್ರಾಮದಲ್ಲಿ ಶ್ರೀ ಉಟಕನೂರು ತಾತನ ಆರಾಧನೆ ಹಾಗೂ ಸಪ್ತಭಜನೆ ಮಾಡಲಾಗಿದೆ. ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ಸಹ ಸಪ್ತಭಜನೆ ಸಹ ನಡೆಸಲಾಗಿದೆ. ಈ ಸಪ್ತಭಜನೆಗೆ ಪಾಲ್ಗೊಂಡಂಥ ಮಲ್ಲುಗುಡ್ಡ, ಆಮೇಲೆ ಮರಕಮದಿನ್ನಿ, ಮಲ್ಕಾಪುರ, ಸುಂಕನೂರು, ಆಮೇಲೆ ನಮ್ಮ ಚಿಕ್ಕದಿನ್ನಿ ಗ್ರಾಮದವರು ಇವರೆಲ್ಲರ ಸೇರಿ ಕನಿಷ್ಠ ಸೋಮವಾರ 6 ಗಂಟೆಯಿಂದ ಮಂಗಳವಾರ ಬೆಳಗ್ಗೆ 6 ಗಂಟೆವರೆಗೂ 24 ಗಂಟೆ ಸಪ್ತಭಜನೆ ಮಾಡಿ ಮುಗಿಸಿದ್ದಾರೆ. ಅದರ ನಂತರ ಈ ತಾತಪ್ಪನ ಆರಾಧನೆ ಸಹ ಮಾಡಲಾಗಿದೆ. ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಊರಿನ ಗುರು ಹಿರಿಯರು
ಹಾಗೂ ಭಕ್ತಾದಿಗಳು ಎಲ್ಲರೂ ಸೇರಿ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಸಪ್ತಭಜನೆ ಹಾಗೂ ತಾತಪ್ಪನ ಆರಾಧನೆ ಎರಡು ಸಹ ನಾವು ವಿಜೃಂಭಣೆಯಿಂದ ನೆರವೇರಿಸಿದ್ದೇವೆ. ಮತ್ತು ಮುಂದುವರ್ಷ ಸಹ ಇದೇ ರೀತಿ ನಮ್ಮ ಊರಿನ ಗುರು ಹಿರಿಯರು ಎಲ್ಲರೂ ಸಹಕಾರ ಇದೇ ರೀತಿ ನೀಡಲಿ. ಆಗ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಲಿ. ಮತ್ತು ಮುಂದುವರ್ಷ ಇದೇ ರೀತಿ ಸಪ್ತಭಜನೆ ಹಾಗೂ ತಾತಪ್ಪನ ಆರಾಧನೆ ಎರಡೂ ಸಹ ಮತ್ತೆ ಮುಂದುವರ್ಷ ಮಾಡಿ ಮುಗಿಸೋಣ.